ಅಧಿಕಾರಿಗಳು ಕೇಳಿ ಸರ್ ಒಂದೊಂದು ಖಾತೆಗೆ ತಿರುಗ್ತಾವೆ ಜನ ನೋಡ್ಬಿಟ್ರೆ ನೀವು ಬನ್ನಿ ತಾಲೂಕು ಜೊತೆಲಿ ಗ್ರಾಮ ಪಂಚಾಯತ್ ಈ ಖಾತೆ ಒಂದೊಂದು ಖಾತೆ ತಿರುಗೋದು ನೋಡ್ಬಿಟ್ರೆ AC ತಹಸೀಲ್ದಾರ್ಗೆ ಆಗ್ತದೆ AC ಕೋರ್ಟು DC ಕೋರ್ಟಲ್ಲಿ ಆಗಿದ್ದ 2 ದಿನಕ್ಕೆ ಅಂಗಡಿ ತಗೊಂಡೋಗಿ ಖಾತೆ ಒಬ್ಬರ ಮಾಡಿಬಿಟ್ಟು ಅವ್ನು ಯಾರೋ ಇವನು ADNR ಇದ್ದಾನೆ ಹೋಗೋ ಹಿಂದಿನ ದಿವಸ ದುರಸ್ತು ಮಾಡಿ ಹೋಗೋ ಹಿಂದಿನ ದಿವಸ ದುರಸ್ತು ಮಾಡಿ ತಹಸೀಲ್ದಾರ್ ADNR ಇಬ್ಬರು ಸೇರ್ಕೊಂಡು ದುರಸ್ತು ಮಾಡಿದ್ರೆ ನುಗ್ಗೇಡಿ ಸಬ್ ರಿಜಿಸ್ಟರ್ ಇಲ್ಲೇ ಮಾಡಿಸಲ್ಲ ಜಮೀನು ನುಗ್ಗೇಡಿಗೆ ಹೋಗಿ ಯಾಕೆ ಮಾಡಿಸಿದ್ರು ಹಾಸನದಲ್ಲಿ 11 ಎಕರೆ ಜಾಗ ಬಂಡೆ 500 ಕೋಟಿ ರೂಪಾಯಿದ್ದು ಮಲಪ್ಪಳ್ಳಿ ಅಂತ ನೀವು ಒಬ್ಬರಿಗೆ 3 ಎಕರೆ ಇರ್ತಿದೆ ಸರ್ ಎಲ್ಲರಿಗೂ 33 ಗುಂಟೆ ಮಾಡಿ ಆ 11 ಎಕರೆ ಬಂಡೆ 500 ಕೋಟಿ ರೂಪಾಯಿದು ಯಾರು ತನಿಖೆ ಮಾಡೋ DCಗೆ ಇದೆ ಮಾಡ್ತಾರೆ. ನಾನು ಹೇಳೋದು ಎಲ್ಲ ಏನೇನು ಜಿಲ್ಲೆ ಒಳಗೆ ನಡೀತಾ ಇದೆ ಅನ್ಯಾಯನ ಅದನ್ನ ರಕ್ಷಣೆ ಮಾಡಬೇಕು ಬೇಡವು. 10 ವರ್ಷ ಹಾಗೆ ಬಿದ್ದಿತ್ತು ಹಾಸನದಲ್ಲಿ ಮೆಡಿಕಲ್ ಕಾಲೇಜ್ ಕುಮಾರಣ್ಣ ಕರ್ಕೊಂಡ್ಬಂದು 205 ಕೋಟಿ ಕೊಡಿಸ್ತೇನೆ ನಾವು. ಹಾಸನ ಫ್ಲೈಓವರ್ ಎಷ್ಟು ವರ್ಷದಿಂದ ಬಿದ್ದಿತ್ತು ಏನು ಸುರೇಶ್ವರ್? ನನ್ನ ಮನೆ ಗೇಟು ನನಗೇನು ಮಾಡ್ಬೇಕಂತ ಏನಿತ್ತು ನನ್ನ ಮನೆ ಹತ್ರ ಗೇಟಿಗೆ ಮುಚ್ಚಿ ಎಲ್ಲ ಬಿಡ್ಕೊತಾರೆ. ಫ್ಲೈಓವರ್ ಮಾಡಬೇಕು ಅನ್ನೋದೇನಿತ್ತಪ್ಪ? ಈ ಸರ್ಕಾರ ಬಂದ ಮೇಲೆ ಈ ಜಿಲ್ಲೆಗೆ ಏನು ಕೊಡುಗೆ? ಹಾಸನ ಏರ್ಪೋರ್ಟ್ ಜಾಗ ಹೊಡೆಯಕ್ಕೆ ಹೋಗ್ತವೆ ಸಾಕು. ನಾನು ಹೇಳೋದು ಯಾವ್ಯಾವ ಜಾಗಗಳವೆ ಫಲವತ್ತಾದ್ದು ಹಾಸನ ಸಿಟಿ ಸುತ್ತಮುತ್ತ ನಾನು ಲೇಔಟ್ ಮಾಡ್ತಾ ಇದ್ದೀನ ಯಾರ್ಯಾರು ಲೇಔಟ್ ಮಾಡ್ತೇವೆ ಅಂತ ಹೇಳಿ. ಕಾನೂನು ಬಾಹಿರವಾಗಿ ಮಾಡುವಾಗ ಅದನ್ನ ಅಧಿಕಾರಿಗಳಿಗೆ ಇಲ್ಲಪ್ಪ ಕಾನೂನು ಬಾಹಿರವಾಗಿ ಮಾಡಬೇಡಿ ಅಂತ ಹೇಳೋದು ತಪ್ಪ, ವಿಧಾನಸಭೆಯಲ್ಲಿ ರೈಸ್ ಮಾಡೋದು ತಪ್ಪ. ಅಂದ್ರೆ ಲೂಟಿ ಮಾಡ್ಕೊಂಡು ಹೋಗಿ ಬಿಡಬೇಕು ನಾವು ಅಧಿಕಾರಿಗಳಿಗೆ. ಏನ್ ಸರ್ ಕಿರುಕುಳ ಅಂದ್ರೆ ನಾನಿದ್ದೀನ ಸರ್ಕಾರ ನಂದೈತ? ಸರ್ಕಾರ ಅವ್ರದೇ ಐತಲ್ರಿ. ಲೂಟಿ ಮಾಡೋಕ್ಕೂ ಜೊತೆ ಸೇರ್ಕೊಳ್ತೀವಿ ನಮ್ದೇನಿಲ್ಲ. ಏನಾರ ನನಗೆ ಕಿರುಕುಳ ಯಾರಿಗೆ ಕೊಟ್ಟಿದ್ದೀನಿ? ತಹಸೀಲ್ದಾರ್ ಆಫೀಸಲ್ಲಿ ಕೂತ್ಕೊಳ್ತೀನಿ. ತಹಸೀಲ್ದಾರ್ ಎಲ್ಲ ಅಧಿಕಾರಿಗಳು ಕೂಡಿಸ್ಕೊಳ್ತೀನಿ. ಅಲ್ಲೇ ಏನೈತೆ ಹೇಳಪ್ಪ ಯಾರಿಗೆ ಕಿರುಕುಳ ಕೊಟ್ಟು ಯಾರ ಕಾಪಿ ಕೊಡಿಸಿ ಅಂತ ಕೇಳಿದ್ದೀನ? ಅವರೇ ಅಧಿಕಾರಿ ಹಾಕಿಸ್ಕೊಂಡ್ರು ಅವರೇ. ನನ್ನ ಕಡೆ ಅಧಿಕಾರಿ ಯಾರಿಗೂ ಅವರೇ ಎಲ್ಲ ಅಧಿಕಾರಿಗಳನ್ನ ಈ ಸರ್ಕಾರಗಳು ಗ್ಯಾರಂಟಿ ಮಾಡಿ ಅವರೇ ಸಂಬಳ, ಗ್ಯಾರಂಟಿ ಅಧ್ಯಕ್ಷರು, ಮೆಂಬರ್ಸು. ಇವತ್ತಿಗೆ ಬಂದೈತು ಒಬ್ಬಮ್ಮ ಎಲೆಕ್ಟ್ರಿಕ್ ಸರ್ವಿಸ್ ತಾಳಕ್ಕೆ ಆಯ್ತಾ ಇಲ್ಲ. ಅದೆಂತ ಇದು ಮಾಡ್ಬೇಕಂತೀವಿ ಹೊಸದಾಗಿ 20-30 ರೂಪಾಯಿ ಮನೆ ಮೇಲೆ ಸರ್ವಿಸ್ ಕೊಡಂಗಿಲ್ಲ ಅಂತ ಮಾಡಿದ್ವಿ ಸುರೇಶ್. ಜನ ಎಷ್ಟು ಅಲಿತಾವ್ರು ಗೊತ್ತಿಲ್ಲ. ಏನ ನೋಡ್ರಿ ಅನಂತ ಸರ್ ಒಂದು ನಿಮಿಷ ಈ ನಾನು ನಡ್ಕೊಂಡು ಹೋಗ್ತಾ ಇಲ್ಲಪ್ಪ. ಈ ಜಿಲ್ಲೆಯಲ್ಲಿ ಲೂಟಿಕೋರು ತಡೆಯೋ ತಾಕತ್ತೈತೆ. ಎಂಟೇನು ಈ ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ ಅನ್ಯಾಯನ ಯಾರ್ಯಾರು ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ ಅದನ್ನ ನಾನು ಶಾಸಕನಾಗಿ ನಾನು ಒಬ್ಬ ಜವಾಬ್ದಾರಿ ನನಗೂ ಈ ಜಿಲ್ಲೆ 30 ವರ್ಷ ನಾನು ಪ್ರತಿನಿಧಿಸಿದ್ದೀನಿ. ನಾನು ಅನ್ಯಾಯನ ತಡೆಗಟ್ಟಬೇಕು. ನನಗೆ ಡೆವಲಪ್ಮೆಂಟ್ ಮುಖ್ಯ. ನಾನೇನು ಹಾಸನದಲ್ಲಿ ಒಂದು ಅರ್ಧ ಇಂಡಸ್ಟ್ರಿಯಲ್ ಜಾಗ ತಗೊಂಡಿದ್ದೀನ ಅದು ಒಂದು ಲೇಔಟ್ ಮಾಡ್ತಾ ಇದ್ದೀನಿ ಹಾಸನದಲ್ಲಿ. ಯಾರು ಲೇಔಟ್ ಮಾಡ್ತಾವ್ರೆ ಅಂತ ಟೈಮ್ ಬಂದಾಗ ಹೇಳ್ತೀನಿ. ಯಾರ್ಯಾರು ಅವ್ರ ಜೊತೆ ಯಾರು ಶಾಮಿಲ್ ಆಗ್ಯಾವೆ ಅಲ್ಲ ಅದಾದ್ಮೇಲೆ ಹೇಳಪ್ಪ ಸುರೇಶು. ನನಗೇನು ಗೊತ್ತಪ್ಪ, ಅವರೇ ಕೇಳಿ. ಹಾಸನದಲ್ಲಿ ಯಾರ್ಯಾರು ಲೇಔಟ್ ಮಾಡ್ತಾವ್ರೆ ನೀವು ಕೇಳ್ತೀವಿ ಹಾಸನ ಪತ್ರಿಕೆ. ನನಗೆ ನೋಡಪ್ಪ ಒಳ್ಳೆ ಕೆಲಸ ಮಾಡಬೇಕು ಅಧಿಕಾರಿಗಳು ಅಷ್ಟೇ ಬೇಕಾದ್ರೆ. ನಾನು DC ಆಫೀಸರು ಮಾಡಲಿ ಒಳ್ಳೇದು ಜನಕ್ಕೆ ಬಡವರಿಗೆ. ನನಗೇನು ಕೇಳಿ ಮಾಡಿ ಅಂತ ನಾವು ಹೇಳ್ತೀವಿ. ಈಗ ಸ್ತಂಭ ಜಾತ್ರೆ ಮಾಡಿದ್ರಪ್ಪ, ಲೋಕಾಯುಕ್ತ ತನಿಖೆ ನಡೀತಾ ಇಲ್ವಾ? ಯಾರಿಗೂ ಬೇಕಾದ್ರೆ ಕಾಂಟ್ರಾಕ್ಟ್ ಕೊಟ್ಟವ್ರೆ ಅಂತ
ನನಗೇನೇ ಆಗ್ಬೇಕಾಗಿರೋದು, ನಾನು ಯಾವುದೇ ಅಧಿಕಾರಿ ನಮಗೆ ಕಿರ್ಕೊಳಕ್ಕೆ ನನಗೇನು ಆಗ್ಬೇಕಾದ್ರೆ ಸರ್ಕಾರ ನಂದೈತ, ಅವ್ರದೇ ಸರ್ಕಾರ ಇರೋದು. ಒಳ್ಳೆ ಕೆಲಸ ಮಾಡ್ತಾನೆ, ಡ್ಯೂಟಿ ಹೊಡಿತಾ ಇದ್ರೆ ಏನು ಮಾಡೋದು ಕೇಳೋದು. ಡಿ ಸಿ ಆದರು, ಎ ಸಿ ಆದರು, ಅದ್ರ ವಿರುದ್ಧ ಮಾಡಿದಾಗ ಏನು ಮಾಡಬೇಕು ಕೇಳಿ ನೀವು. ನಾನು ಅಸೆಂಬ್ಲಿ ರೈಸ್ ಮಾಡಬೇಕು ಬೇಡ. ಈ ಜಿಲ್ಲೆ ನಡೀತಾ ಇರೋ ಅನ್ಯಾಯನ ಕಣ್ಬಿಟ್ಕೊಂಡು ಕೂತ್ಕೊಳ್ಳ. ನಾನು ಹಾಸನ ಹಾಸ್ಪಿಟ್ಲಿಗೆ ಹೋಗು, ನನಗೆ ಕೊಟ್ಟಿಗೆ ಇದ್ದಂಗೈತಿ. ಹಾಸನ ಆಸ್ಪತ್ರೆ ಯಾವ ಉದ್ದೇಶದಿಂದ ಮಾಡಿದ್ರು ನಾವು? ಹೋಗಿ ಸುರೇಶ್ ನೋಡ್ಬೇಕು ನೀವು. ಒಬ್ಬ ಇಲ್ಲಿಂದ ಅವ್ರು ಕರ್ಕೊಂಡೋಗ್ಯಾನೆ, ಸೇರ್ಸ್ಯಾನೆ. ಅದು ಯಾರೋ ಬಂದಿರಪ್ಪ ಮೊನ್ನೆ. ಅವತ್ತೇನಾರು ಅವ್ರು ಇನ್ನು 2 ದಿನ ಅಲ್ಲೇ ಇದ್ದಿದ್ರೆ ಆ ವಾರ್ತೆ ತಡೆಯೋಕ್ಕಾಗ್ತದೆ. ಯಾರೋ ಪತ್ರಿಕೆಯರು ಯಾರೋ ಮನೆ ಹೇಳಿದಪ್ಪ ಅಲ್ಲಿ, ಯಾರೋ ಗೊತ್ತಿಲ್ಲ, ನಿಮ್ಮ ಒಡೆಸಿ ಪತ್ರಿಕೆಯರು ಹೇಳಿದ್ರು ಆಸ್ಪತ್ರೆಯಲ್ಲಿ ಇವು ನಿಮ್ಮ ಎತ್ತರಪ್ಪ ಇಲ್ಲಿ ಇವನು ಇಲ್ಲಿ ಸೇರಿಸ್ತಿ ಅಂತ ಮುಂದೆ ಬಡ್ಕೊತಾರೆ. ಅಲ್ಲ, ಪ್ರೆಸ್ ಮೀಟ್ ಮಾಡ್ತೀನಿ ಹೇಳೋರು ಅವರು. ಆ ಪ್ರೆಸ್ ಮೀಟ್ ಮಾಡ್ತೀನಿ ಹಾಸನಲ್ಲಿ ಅಂತ ಯಾರು ಪುಟ್ಟೇಗೌಡರು. ಅದು ಗೊತ್ತಿಲ್ಲ ನನಗೆ. ನಾನು ಹೇಳೋದು, ಒಂದು ಜಿಲ್ಲಾ ಆಸ್ಪತ್ರೆ ಇದೆ, ಹೋಗ್ಬೇಕು, ಜಿಲ್ಲಾಧಿಕಾರಿಗಳು ಕೂತ್ಕೋಬೇಕು, ಬಡವರನ್ನ ಏನು ನಡೀತಾ ಇದೆ. ಒಬ್ಬ ಡಾಕ್ಟ್ರಿಗೆ 1 ಲಕ್ಷ 2 ಲಕ್ಷ ಸಂಬಳ ಕೊಡ್ತಾರೆ. ಏನು ಸರ್, ಮೊನ್ನೆ ನಿಮ್ಮನ್ನು ಕೂರಿಸ್ಕೊಂಡಪ್ಪ, ಏನಾಗಬೇಕು ಹೇಳಿ. ನನ್ನ ಕೈಲಿ ಈಗ ಕರೆಂಟ್ ಬಿಲ್ ಕಟ್ಟಿರಲಿಲ್ಲ, 30 ಲಕ್ಷ ಕೊಡಿಸ್ಕೊಟ್ಟೆ, 80 ಲಕ್ಷ ಕೊಡಿಸಿದ್ದೀನಿ ಆಸ್ಪತ್ರೆಗೆ, ಲಿಫ್ಟು ಎಲ್ಲ ಮಾಡ್ಕೊಳ್ಳಿ. ಗಾಂಜಾ ಕೇಸ್ಗಳು ಯಾರು ಬೇಡ ಜಾಸ್ತಿ ಆಗ್ತಿದೆ ಸರ್. ಇಲ್ಲೇ ಬ್ರ್ಯಾಂಡಿ ಶಾಪ್ ಅವರೇ ಓಪನ್ ಮಾಡಿಸ್ತಾರಲ್ಲ ಈಗ. ನಾನು